ಒಂದೊಂದ್ ದಿನ ಪ್ಲಾನ್ ಮಾಡಿದ್ದೆಲ್ಲ ಅದೇ ತರನೇ ಆಗುತ್ತೆ. ಒಂದೊಂದ್ ದಿನ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನೆನ್ನೆ ಬೆಳಿಗ್ಗೆ ನಾನು ಎಕ್ಸ್ಪೆಕ್ಟ್ ಮಾಡ್ದಲೇನೆ ಲೀವ್ ತಗೊಳ್ಳೋ ತರ ಆಯ್ತು. ಏನಕ್ಕೆ ಅಂದ್ರೆ ನಾನೆಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಮಕ್ಕಳನ್ನ ಎಬ್ಸೋವಾಗ ನನ್ ಮಗ ದೊಡ್ಡವನಿಗೆ ಏನಾಯ್ತಂದ್ರೆ ಆ ಇದ್ ಕತ್ತು ಉಳುಕುತ್ತಲ್ವಾ ಆತರ ಅಂತಾರೆ. ನರ್ವು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ಎದ್ದೇಳುವಾಗ. ಮಲ್ಕೊಂಡು ಸರಿಯಾಗಿ ಪಿಲ್ಲೋ ಹಾಕೊಂಡಿಲ್ಲ ಅಂದ್ರೆ, ಒಂದೇ ಕಡೆ ಟರ್ನ್ ಮಾಡಿ ಮಲ್ಕೊಂಡಿದ್ರೆ ಆ ತರ ಆಗ್ತಾ ಇರುತ್ತೆ. ಸೊ ಆ ತರ ಆಗಿರೋದ್ರಿಂದ ನನಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವನ್ಗೆ ಕೈಯೇ ಎತ್ತಲಿಕ್ಕೆ ಆಗಿರ್ಲಿಲ್ಲ. ಆಮೇಲೆ ಚಿಕ್ಕವನ್ನ ಸ್ಕೂಲ್ ಕಳಿಸ್ಬಿಟ್ಟು ಮತ್ತೆ ನಾನು ಮನೇಲಿ ಇರ್ಬೇಕಾಯ್ತು. ಹಾಗಾಗಿ ಮನೇಲಿ ಇರೋದ್ರಿಂದ ನನಗೆ ಸ್ವಲ್ಪ ಪೆಂಡಿಂಗ್ ಇರೋ ವರ್ಕ್ಸ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಇವಾಗ ಮಾಡ್ತಾ ಇದ್ದೀನಿ. ನನ್ನ ಮೋಸ್ಟ್ ಪೆಂಡಿಂಗ್ ವರ್ಕ್ ಯಾವಾಗ್ಲೂ ಅಂದ್ರೆ ಈ ತರ ಬಟ್ಟೆ ಫೋಲ್ಡ್ ಮಾಡೋದು. ಈ ವರ್ಕ್ ನಂದು ಯಾವತ್ತೂ ಪೆಂಡಿಂಗ್ ಇರುತ್ತೆ. ಅದೇನೋ ಗೊತ್ತಿಲ್ಲ, ಎಷ್ಟು ನಾನು ಟ್ರೈ ಮಾಡ್ತೀನಿ, ಬಟ್ ಇದೊಂದು ಕೆಲಸ ಮಾತ್ರ ನನ್ನ ಹತ್ರ ಟೈಮ್ಗೆ ಎವ್ರಿ ಡೇ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಈ ತರನೇ ಆಗುತ್ತೆ ಅಂತ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಸ್ನಾಕ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಯಲ್ಲೇನೆ ನೀವು ಈ ಕೇಕ್ ಅನ್ನ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹೊರಗಡೆಯಿಂದ ತಗೊಂಡ್ ಬಂದಿದ್ ಕೇಕ್ ತರನೇ ಇರುತ್ತೆ. ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೀನಿ. ಮತ್ತೆ ಮನೇಲಿರುವಂತ ಐಟಮ್ಸ್ ಇಂದನೇ ನೀವು ಈಸಿಯಾಗಿ ಈ ಕೇಕ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ಹೆಲ್ದಿ ಕೂಡ ಆಗಿರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ. ಹಾಗೆ ಇವಾಗ ಸಮ್ಮರ್ ವೆಕೇಶನ್ ಇರೋದ್ರಿಂದ ಸೊ ನೀವು ಈಸಿಯಾಗಿ ಮಕ್ಕಳಿಗೆ ಅರ್ಧ ಗಂಟೆಲೇನೆ ಈ ಕೇಕ್ ಅನ್ನ ರೆಡಿ ಮಾಡಿ ಕೊಟ್ಬಿಡ್ಬಹುದು. ನಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ನಾರ್ಮಲ್ ಆಗಿ ಪೇಸ್ಟ್ರಿ ಕೇಕ್ಸ್ ಸಿಗುತ್ತೆ. ಸ್ಪಾಂಜ್ ಕೇಕ್ ಏನಿರುತ್ತೆ ನಮ್ ಸೌತ್ ಅಲ್ಲೆಲ್ಲ ಸಿಗೋ ಟೈಪ್, ಆ ತರ ಕೇಕ್ ಸಿಗೋದು ತುಂಬಾನೇ ಕಷ್ಟ. ನೋಡ್ಲೇ ಇಲ್ಲ, ನಮ್ಗೆ ಇಲ್ಲಿ ಎಲ್ಲೂ ಸಿಗ್ಲೇ ಇಲ್ಲ. ಮೇ ಬಿ ನಾವು ಹೋಗಿ ಹುಡುಕಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಆ ತರ ಕೇಕ್ ಸಿಗಲ್ಲ. ಹಾಗಾಗಿ ನಾನು ಮನೆಯಲ್ಲಿ ಏನಾದ್ರೂ ಹೆಲ್ದಿಯಾಗಿ ಈ ಟೈಪ್ ಒಂದು ಕೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೀನಿ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಒಂದ್ ಹಣ್ಣಾಗಿರೋ ಬಾಳೆಹಣ್ಣು ಇತ್ತು ಮನೆಯಲ್ಲಿ. ಸೊ ಇಷ್ಟು ಹಣ್ಣಾಗಿದ್ರೆ ಯಾರು ತಿನ್ಲಿಕ್ಕೆ ಇಷ್ಟ ಪಡಲ್ಲ ಅಲ್ವಾ. ಇಲ್ಲಿ ನಾನು ಬಾಳೆಹಣ್ಣು ಜೊತೆಗೆ 1 ಕಪ್ ಆಗುವಷ್ಟು ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಬೆಲ್ಲದ ಪುಡಿ ಖಾಲಿ ಆಗಿತ್ತು, ಹಾಗಾಗಿ ನಾನಿಲ್ಲಿ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಒಂದು 1/2 ಕಪ್ ಆಗುವಷ್ಟು ತುಪ್ಪನ ಕರಗಿಸ್ಕೊಂಡು ಹಾಕೊಳ್ಬೇಕು. ಹಾಗೆ ನೀವು ಸ್ವಲ್ಪ ಬಾಳೆಹಣ್ಣನ್ನ ಜಾಸ್ತಿ ಹಾಕೊಂಡಿದ್ರು ನಡೆಯುತ್ತೆ. ಇವಾಗ ತುಪ್ಪನ ಹಾಕೊಂಡಿದ್ದಾಗಿದ್ಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸ್ ನ ಹಾಕೊಳ್ಳಿ. ಒಂದ್ ವೇಳೆ ವೆನಿಲಾ ಎಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏಲಕ್ಕಿಯನ್ನ ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕೊಳ್ಬಹುದು. ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ಈ ತರದೊಂದು ಪೇಸ್ಟ್ ನ ರೆಡಿ ಮಾಡ್ಕೊಳ್ಬೇಕು. ಮತ್ತೆ ಈ ಪೇಸ್ಟ್ಗೆ ನಾವು ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೋಬಾರ್ದು. ಇವಾಗ ಇದಕ್ಕೆ ನಾನು ಇವಾಗ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ. ಹಾಗೆ ನಾನು ಅರ್ಧ ಕಪ್ ಆಗುವಷ್ಟು ಇಲ್ಲಿ ಮೈದಾನ ತಗೊಂಡಿದ್ದೀನಿ. ಸೊ ಉಪ್ಪಿಟ್ಟು ರವೆ 1 ಕಪ್ಪು, ಹಾಗೆ ಅರ್ಧ ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಳ್ಬೇಕು. ಒಂದ್ ವೇಳೆ ಮೈದಾ ಬೇಡ ಅಂತ ಹೇಳಿದ್ರೆ ನೀವು ಮತ್ತೆ ಅರ್ಧ ಕಪ್ ಆಗುವಷ್ಟು ರವೆನೇ ಸೇರಿಸ್ಕೊಂಡ್ರೆ ಆಗುತ್ತೆ. ಇವಾಗ ನಾನು 1 ಕಪ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಗೆ ಅರ್ಧ ಕಪ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಇದರಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆರಡು ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ನೀವು ಇದರ ಬದಲಾಗಿ ಈನೋ ಪ್ಯಾಕೆಟ್ಸ್ ಇರುತ್ತಲ್ವಾ, ಸೊ ಅದನ್ನ ಯೂಸ್ ಮಾಡಿ, ಅದರಿಂದನೂ ಏನೂ ತೊಂದರೆ ಇಲ್ಲ. ಇವಾಗ ನೀಟಾಗಿ ಒಂದೇ ಡೈರೆಕ್ಷನ್ ಅಲ್ಲಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಇಲ್ಲಾಂದ್ರೆ 2-3 ಮಿನಿಟ್ಸ್ ನೀಟಾಗಿ ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಿಮ್ಮ ಚಾಯ್ಸ್ನ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಸೊ ಡ್ರೈ ಫ್ರೂಟ್ಸು ಹಾಗೆ ಟೂಟಿ ಫ್ರೂಟಿ ಇದನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಹೊರಗಡೆ ನಾವು ತಗೊಬರ್ತಿರೋ ಕೇಕ್ ಆ ಥರನೇ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕೇಕ್ ಮೋಲ್ಡ್ ಇರುತ್ತೆ ಅಲ್ವಾ, ಸೊ ಅದರಲ್ಲಿ ಬಟರ್ ಪೇಪರ್ನ ಹಾಕೊಂಡು ಸ್ವಲ್ಪ ತುಪ್ಪನ ಹಾಕೊಂಡು ಅದ್ರ ಮೇಲೆ ಮೈದಾ ಹಿಟ್ಟನ್ನ ಆ ಥರ ಸವರಿ ಇವಾಗ ನಾನು ಇದನ್ನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು. ಏರ್ ಬಬಲ್ಸ್ ಇರುತ್ತಲ್ವ, ಸೊ ನಾವು ಸ್ವಲ್ಪ ಅದನ್ನ ಟ್ಯಾಪ್ ಮಾಡಬೇಕು.
ಸೊ ಮೇಲೇನೂ ಕೂಡ ನಾನು ಸ್ವಲ್ಪ ನಟ್ಸ್ನ ಹಾಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಏನು ಮಾಡ್ತಾರೆ, ಡ್ರೈ ಫ್ರೂಟ್ಸ್ನ ಒಂದೊಂದು ಸಲ ಇಷ್ಟಪಟ್ಟು ತಿಂತಾರೆ, ಒಂದೊಂದು ಸಲ ತಿನ್ನಲ್ಲ. ಅಂಥ ಟೈಮಲ್ಲಿ ನೀವು ಈ ಥರದ್ದು ಮಾಡಿಕೊಂಡ್ರೆ ಸೊ ಈಸಿಯಾಗಿ ಕೊಡ್ಬೋದು. ಇವತ್ತು ನಾನು ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ಸೊ ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪ ಉಪ್ಪು ಹಾಕೊಂಡು ಪ್ರೀ ಹೀಟ್ ಮಾಡಿಕೊಂಡು ಅದರಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಏನಾಯ್ತಪ್ಪ ಅಂದರೆ ಸಿಲಿಂಡರ್ ಖಾಲಿ ಆಗೋಯ್ತು, ನಾನು ನೋಡ್ಕೊಂಡಿಲ್ಲ. ಬಟ್ ಆಮೇಲೆ ಮತ್ತೆ ಬೇರೆ ಸಿಲಿಂಡರ್ ಹಾಕಿ ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡಿ. ಸೊ ನಾವು ಹೊರಗಡೆ ಇದೇ ಥರ ಕೇಕ್ ನಮಗೆ ಸಿಗುತ್ತೆ, ಬಟ್ ಅರ್ಧ ಗಂಟೆಲೇ ಮನೇಲೇ ಈ ಥರದೊಂದು ಕೇಕ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಹೆಲ್ದಿಯಾಗಿ. ಸೊ ತುಂಬ ಒಳ್ಳೆಯದು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಇದು ರೆಡಿ ಆಗಿದೆ. ಸೊ ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಟೀ ಜೊತೆ ಇದನ್ನ ಎರಡೆರಡು ಕೊಟ್ರೆ ತುಂಬಾನೇ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಸೊ ಈಸಿಯಾಗಿ ಮಾಡ್ಕೊಳ್ಳುವಂತ ಈ ಕೇಕ್ ನಿಮ್ಗೆ ಹೇಗೆ ಅನ್ಸಿತು ಅಂತ ಹೇಳಿ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ. ಸೊ ಆವಾಗ್ಲೇ ನಿಮ್ಗೆ ಗೊತ್ತಾಗೋದು. ನಾನು ಯಾವಾಗ್ಲೂ ನೋಡ್ತಾ ಇದ್ದೆ, ಬಟ್ ಯಾವತ್ತೂ ಟ್ರೈ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಅನ್ಸಿತು ನನಗೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೆಲ್ಲ ಆಗಿದ್ಮೇಲೆ ಈವ್ನಿಂಗ್ ನಾನು ವೆಜಿಟೇಬಲ್ ತಗೊಂಬರ್ಬೇಕು ಅಂತ ಹೋಗಿದ್ವಿ. ಪಂಜಾಬಲ್ಲಿ ಎಷ್ಟು ಸಡನ್ ಆಗಿ ವೆದರ್ ಅನ್ನೋದು ಚೇಂಜ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಸಡನ್ ಆಗಿ ಬಿಸಿಲು ಎಷ್ಟಿತ್ತು, ನಾನು ಹೊರಗಡೆ ಬಂದಿದ ತಕ್ಷಣ ಮತ್ತೆ ಸಡನ್ ಆಗಿ ಮಳೆ ಬರೋ ವಾತಾವರಣ ಸ್ಟಾರ್ಟ್ ಆಯಿತು. ಅದಕ್ಕೆ ಅದೇ ಅನಿಸ್ತಾ ಇತ್ತು, ಎಷ್ಟು ನಾನು ವಿಡಿಯೋ ತೆಗಿ ಅಂತ ಹೇಳಿದೆ ಅದಕ್ಕೋಸ್ಕರ. ಬಟ್ ಅದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಮೋಡ ಮೋಡ ಆಯ್ತಲ್ವಾ, ಸರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ. ನಾನು ಯಾವಾಗ್ಲೂ ಸೋಮವಾರ ಹೋಗಿ ಸಂತೆ ತರ ಆಗುತ್ತೆ, ಅಲ್ಲೇನೆ ನಾನು ವೆಜಿಟೇಬಲ್ಸ್ ತಗೊಂಡ್ ಬರೋದು. ಅಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲ ವೆಜಿಟೇಬಲ್ಸ್ ಸಿಗುತ್ತೆ, ಸೌತ್ ಸೈಡ್ದು ಕೂಡ. ಹಾಗೆ ತುಂಬಾ ಫ್ರೆಶ್ ಆಗಿ ಕೂಡ ಇರುತ್ತೆ, ರೇಟ್ ಕೂಡ ರೀಸನಬಲ್ ಆಗಿರುತ್ತೆ. ಬಟ್ ಒಂದ್ಸಲ ಅಲ್ಲಿ ಹೋಗ್ಲಿಲ್ಲ 1 ವೀಕ್ ಅಂತ ಹೇಳಿದ್ರೆ ಸೊ ನಮ್ಗೆ ಅದು ರೂಟೀನ್ ಅನ್ನೋದು ಸ್ಕಿಪ್ ಆಗ್ಬಿಡುತ್ತೆ. ಮತ್ತೆ ಬೇರೆ ಕಡೆಯಿಂದ ತಗೊಬರ್ಬೇಕು, ಅದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ಹೋಗಿರ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಮತ್ತೆ ನನಗೆ ಪದೇ ಪದೇ ವೆಜಿಟೇಬಲ್ಸ್ ಖಾಲಿ ಆಗ್ತಾ ಇತ್ತು. ಹಾಗೆ ವೆಜಿಟೇಬಲ್ ಎಲ್ಲ ತಗೊಂಡ್ ಬಂದಿದ್ಮೇಲೆ ಟೀ ಮಾಡಿಕೊಂಡು ಟೀ ಜೊತೆ ಆ ಕೇಕನ್ನು ತಿಂದಿದ್ದಾಯ್ತು. ಹೀಗಿತ್ತು ನೆನ್ನೆಯ ಈ ದಿನ. ಸೊ ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋಗನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಹೈಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.